Meaning and the definitions of political party. ರಾಜಕೀಯ ಪಕ್ಷದ ಅರ್ಥ ಮತ್ತು ವ್ಯಾಖ್ಯೆಗಳು. What is the meaning of political party? ಓಕೆ. ಹಾಂ, ರಾಜಕೀಯ ಪಕ್ಷ ಅಂದ್ರೆ ಏನಂತ ಕೇಳಕತ್ತೀನಿ ನಾನು. ಹಾಂ, ನಾ ರೂಲಿಂಗ್ ಪಾರ್ಟಿ ಅಂದ್ರೆ ಏನಂತ ಕೇಳಕತ್ತಿಲ್ಲ, ರಾಜಕೀಯ ಪಕ್ಷ ಅಂದ್ರೆ ಏನಂತ ಕೇಳತ್ತೆ. ಹಾಂ, ಇಷ್ಟ ಜನ ಭವಾನಿ ಏನಾರ ಹೇಳೋದಲ್ಲ, ಏನು ಓದ್ಕೋಬೇಕು ಮನೆಯಾಗ ಸರಿಯಾಗಿ. ವೆರಿ ಗುಡ್. ವೆರಿ ಗುಡ್, ವೆರಿ ಗುಡ್. ಹಾಂ, ಮತ್ತು ಪಿ ಪಿ ಪ್ಯಾಟ್ ನಿನ್ನೆ ಹೇಳಿದ್ದೆ, ನೀವೇ ಹೇಳಬೇಕಂದಿದ್ದೆ. ಯಾರು ಹೇಳ್ತೀರಿ? ಹಾಂ, ಪಿ ಪಿ ಪ್ಯಾಟ್, ಸಾರಿ, ಅಡಿಟ್ ಟ್ರಯಲ್, ಪೇಪರ್ ವೇರಿಯಬಲ್, ಸಾರಿ, ವೋಟರ್ ವೇರಿಯಬಲ್, ಪೇಪರ್, ಅಡಿಟ್, ಟ್ರಯಲ್. ಹಿಂಗಂದ್ರೆ ಕನ್ನಡದೊಳಗೆ ಈ ಹಿಂದೆ ಚುನಾವಣೆಯೊಳಗೆ ಏನಿತ್ತು ಅಂತಂದ್ರೆ, ಜಸ್ಟ್ ನೀವು ವೋಟ್ ಕಾಸ್ಟ್ ಮಾಡಿದ್ರೆ ಮುಗೀತು, ಹೌದಾ? ಬಟ್ ದಿಸ್ ಈಸ್ ಅ ನ್ಯೂ ಇನ್ವೆನ್ಷನ್. ವೋಟರ್ ವೆರಿಫೈ, ಪೇಪರ್, ಅಡಿಟ್, ಟ್ರಯಲ್. ಇಟ್ ಮೀನ್ಸ್ when you enter polling station or a polling booth for casting your vote, after cast your vote, the screen of voting machine showing your casted vote goes to who? Is it right or wrong? See, you can getting your result easily to who or to cast your vote whom? A listed list or a contestant of the election in voting machine. ಕನ್ನಡದೊಳಗೇನು? ಹಾಂ, ಮತದಾರರ ಪರಿಶೀಲಿಸಿದ ಕಾಗದದ ಲೆಕ್ಕ ಪರಿಶೋಧನೆ. ವಿ ವಿ ಪ್ಯಾಟ್ ಅಂದರೆ ಮತದಾರರು ಪರಿಶೀಲಿಸಿದ ಕಾಗದದ ಲೆಕ್ಕ ಪರಿಶೋಧನೆ. ಅಂದ್ರೆ ಏನು ಹಿಂಗಂತ ಕೇಳಿದರೆ, ನೀವು ಮತದಾನ ಕೇಂದ್ರಕ್ಕೆ ಹೋದಾಗ
ನಿಮ್ಮ ಮತವನ್ನು ಚಲಾವಣೆ ಮಾಡ್ತೀರಿ. ಈ ಮೊದಲು ಇದು ಇರಲಿಲ್ಲ. ನೀವು ಮತವನ್ನು ಚಲಾವಣೆ ಮಾಡ್ತೀರಿ, ನಾವು ಅವ್ರಿಗೆ ಹಾಕಿವ್ರಿ ಅಂತೇಳಿ ಸುಮ್ಮ ಬರ್ತಿದ್ರಿ. ಆದರೆ ಇನ್ನೂ ಮತದಾರರಿಗೆ ತಮ್ಮ ಮತ ಇವರಿಗೇ ಹಾಕಬೇಕು ಅಂತ ಹೇಳಿ ತಲೆಯೊಳಗಿರುತ್ತೆ, ಅವರಿಗೇ ಹೋಗಬೇಕು. ಅದನ್ನು ಹೆಂಗೆ ಪರಿಶೋಧನೆ ಮಾಡುವುದು ಅಂತ ಅನ್ನೋದಕ್ಕೆ ಈ ಹೊಸ ಶೋಧನೆ, ಅದಕ್ಕೆ ಮತದಾರರ ಪರಿಶೋಧಿಸಿದ ಕಾಗದದ ಲೆಕ್ಕ ಪರಿಶೋಧನೆ. ಅಂದರೆ ನೀವು ಒಬ್ಬ ವ್ಯಕ್ತಿಗೆ ಚುನಾವಣೆಯ ಆ ವೋಟಿಂಗ್ ಮಷಿನ್ ಇರುತ್ತೆ, ಅದರೊಳಗೆ ಯಾರ್ಯಾರು ಸ್ಪರ್ಧೆ ಮಾಡ್ಯಾರೋ ಅವ್ರ ಹೆಸರು, ಭಾವಚಿತ್ರ, ಅವರ ಪಕ್ಷದ ಚಿಹ್ನೆ ಇರುತ್ತೆ. ನೀವು ಅದರಲ್ಲಿ ಯಾರಿಗೆ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಹೋಗಿರೋ ಅವರಿಗೆ ನಿಮ್ಮ ಮತ ಚಲಾವಣೆ ಆದ ಮೇಲೆ ಹೋಗಿದೆಯೋ ಅಥವಾ ಇಲ್ಲೋ ಅಂತ ಹೇಳಿ ಪರಿಶೋಧನೆ ಮಾಡಲಿಕ್ಕೆ ಈ ಆವಿಷ್ಕಾರವನ್ನು ಮಾಡೋದು. ಈಗ XYZ ನೀವು ಎಕ್ಸಿಗೆ ಒಂದು ಮತವನ್ನು ಹಾಕಿರಿ, ಆ ಮತ ಅವನಿಗೆ ಹೋಗೈತೋ ಇಲ್ಲೋ ಅಂತ ಹೇಳಿ ನೀವು ಮತ ಹಾಕಿದ ಮೇಲೆ ನಿಮಗೆ ಅಲ್ಲೇ ಪಕ್ಕಕ್ಕೆ ಒಂದು ಸ್ಕ್ರೀನ್ ಇರುತ್ತೆ, ಆ ಸ್ಕ್ರೀನ್ ಒಳಗೆ ತೋರಿಸುತ್ತೆ ನೀವು ಮತವನ್ನು ಅವರಿಗೆ ಚಲಾವಣೆ ಮಾಡಿದ್ದೀರಿ ಅಂತ ಹೇಳಿ. ಯು ಹ್ಯಾವ್ ಅ ರೈಟ್ ಟು ಅಬ್ಜೆಕ್ಟ್ ಫಂಡ್ ಯು ಕಾಸ್ಟ್ ಯುವರ್ ವೋಟ್ ಬೈ ಮಿಸ್ಟೇಕ್ ಆರ್ ಮಷಿನ್ ಮಿಸ್ಟೇಕ್, ಇಟ್ ಗೋಸ್ ಟು ಡಿಫರೆಂಟ್ ಒನ್. ಯು ಕ್ಯಾನ್ ಚಾಲೆಂಜ್ ಪೋಲಿಂಗ್ ಆಫೀಸರ್ ಆಲ್ಸೋ. ನಿಮಗೆ ಇನ್ನೂ ಒಂದು ಇಲ್ಲಿ ಏನು ಕೊಟ್ಟರು ಅಂತಂದರೆ, ನೀವು ಮತ ಚಲಾಯಿಸಿದ ಮತ ನಿಮಗೆ ಬೇಕಾದಂತಹ ವ್ಯಕ್ತಿಗೆ ಹೋಗಿದೆಯೋ ಇಲ್ಲ ಅಂತ ಹೇಳಿ ತೋರಿಸ್ಲಿಕ್ಕೆ ಇದನ್ನು ನಾವು ಮಾಡ್ಕೊಂಡಿವಿ. ಒಂದು ವೇಳೆ ನೀವು ಚಲಾವಣೆ ಮಾಡಿದ ಮತ ಬೇರೆ ಒಬ್ಬರಿಗೆ ಹೋದರೆ ನೀವು ಮತಗಟ್ಟೆಯ ಅಧಿಕಾರಿಯನ್ನು ಪ್ರಶ್ನೆ ಮಾಡಬಹುದು, ಅದನ್ನು ಚಾಲೆಂಜ್ ಮಾಡಬಹುದು. ಅದಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಸ್ ಇಟ್ ಕ್ಲಿಯರ್? ಹಾಂ, ಓಕೆ, ಗುಡ್. ಸಾಗರ್ ಆ್ಯಂಡ್ ಅನದರ್ ಓನ್ಲಿ ಸಾಗರ್. ವೋಟರ್ ವೆರಿಫೈಯಬಲ್ ಪೇಪರ್ ಅಡಿಟ್ ಟ್ರೈ. Sometimes ask for 1 mark, expand the VVPAT. ಓಕೆ, ಅಲ್ಲೇ ನಿಂದರೆ ಹೇಳಿದನು ಹಿಂಗಂದ್ರೆ ಏನಂತ ಹೇಳಿ ತೆಗಿಯೋದನ. ಹಾಂ, ನೀ ಇಂಗ್ಲೀಷ್ ಮೀಡಿಯಮಣ್ಣ, ಕನ್ನಡ ಮೀಡಿಯಮ್ಮ? ಕನ್ನಡದೊಳಗೆ ಹೇಳಿ. ನಿನ್ನೆ ನಾ ಹೇಳಿದ್ದೆ, ನಿನಗೆ ಕೇಳ್ತೀನಿ ಅಂತ ಹೇಳಿದ್ದೆ, ಹೌದಾ? ಹೇಳಿದ್ನಿಲ್ಲ, ಹೇಳಿ ಕಳಿಸಿದ್ನಿಲ್ಲ, ಯಾಕೆ ಓದ್ಕೊಂಬಂದಿಲ್ಲ? ಓದಿಯ ಗೊತ್ತಾಗಿಲ್ಲ ಅಂತಂದ್ರೆ ಫೋನ್ ಹಚ್ಚಬೇಕಿತ್ತು. ನೀನು ಫೋನ್ ಹಚ್ಚಿ ಸರ್ ಹಿಂಗೆ ಅನ್ನಕ್ಕೆ ಬರೋಲ್ಲ, ಇದಕ್ಕೆ ಏನು ಅನ್ಬೇಕಂತ ಕೇಳಬೇಕಿತ್ತು. ನೀವು ಹುಡುಕಿದ್ರೆ ಏನಂತಾರೆ ಕನ್ನಡದೊಳಗೆ ಅದಕ್ಕೆ? ಹಾಂ, ಇದು ಎಲ್ಲ ನಡೆಯುವುದಿಲ್ಲ ಅಂತ ನಿನ್ನೆ ಹೇಳೀನಿ ನಾನು. ಏನು ಇಲ್ಲಿ ಬರ್ದೀನಿ, ಇದನ್ನು ಓದು. ಏನು ಬರ್ದೀನಿ? ಜೋರು ಓದು. ಲೆಕ್ಕ ಪರಿಶೋಧನೆ. ಇಂಗ್ಲೀಷ್ನೊಳಗೆ ವೋಟರ್ಸ್ ವೆರಿಫೈಬಲ್ ಪೇಪರ್ ಅಡಿಟ್ ಟ್ರಯಲ್, ಇಷ್ಟು ಚೆನ್ನಾಗಿ ಬರ್ತೈತಿ. ಹೋಗಿ ಕುಂತು ಬರ್ಕೋದನ್ನು ಹೇಳಿದ್ದು. ಹಾಂ, ನೆಕ್ಸ್ಟ್, meaning and definitions of political party. Someone already said about meaning of political party. Very simple. Political party is nothing but this is the organization of people for common purpose to attaining or getting a political power. For the purpose we organize a political party. See, how you attaining political power, that is very important. There is no chance to dominancy, exploitation. You should attaining political power through your organization on the base of a democratic method and a democratic values. That is most important. So for the reason, political parties are nothing but organization of people for common purpose, attaining political power by through the democratic method. That is political party. Given various definition about political parties, but this is fundamental one, common definition. Repeat once again. Political party is nothing but organization of common people for a common purpose, that is attaining political power by through the democratic method. Any doubt regarding this one? Kushi?
ಸೃಷ್ಟಿ ದೇಶಪಾಂಡೆ, ಇಂಗ್ಲಿಷ್ ಮೀಡಿಯಮ್ದವರು, ಸ್ವಾತಿ ಈ ಕಡೆ. ಓಕೆ. According to Gilchrist, first definition given by Gilchrist, what he opined about a political party? Political party is a group of or organized group of citizens who prefer to share some political views and who, by acting as a political unit or a unity, try to control the government. That is political party, according to Gilchrist. Edmund Burke, he opined about a political party, given his definition. Political party is a group of people united to promote national interests by its joint endeavors. See, that is political party. The prevalence of single political party in a country is called single party system. See, if in your country adopted only single party, we call it as single party system. Take for example China. See, existence of two political parties in the country, we called it as bi-party system. Bi-party system. Take for example America, England. See, the presence of more than two political parties active in the country, we consider and we called it as multi-party system. Take for example India. See, this is on the base of acting or active participation of political parties in the politics of the country. We consider single party system, bi-party system or a multi-party system. See, the relevance of political parties in a democratic setup or a other type of government, most important. There is no political party in the practice of politics of the country, then it is difficult to change a political power from one hand to another hand. See, if you continue a only single political party in the country, sometimes it is dangerous to the whole country. The head of the political party, there is no guarantee he who become a dominant and he who become a dictator after some time. See, long time or a long duration to execute the political power in the country, it is dangerous to the democratic setup and also other system of government. This is about meaning and definitions of political parties. ಕನ್ನಡದವರು ರಾಜಕೀಯ ಪಕ್ಷದ ಅರ್ಥ ಮತ್ತು ವ್ಯಾಖ್ಯೆಗಳು. ಏನು ರಾಜಕೀಯ ಪಕ್ಷ ಅಂತಂದರೆ, ಸಾಮಾನ್ಯವಾಗಿ ರಾಜಕೀಯ ಪಕ್ಷ ಅಂತಂದರೆ ಬೇರೆ ಏನೂ ಅಲ್ಲ, ಇದು ಜನರ ಸಂಘಟನೆ. ಯಾಕೆ ಈ ಸಂಘಟನೆಯನ್ನು ಜನರು ಮಾಡಿರ್ತಾರೆ ಅಂತ ಕೇಳಿದರೆ, ಒಂದು ಸಾಮಾನ್ಯವಾದಂತಹ ಗುರಿ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಸಂಘವನ್ನು ಸ್ಥಾಪನೆ ಮಾಡಿರ್ತಾರೆ.
ಆ ಸಂಘಟನೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಆಶೆಯಿಂದ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಅದು ರಾಜಕೀಯ ಪಕ್ಷವಾಗಿ ಮಾರ್ಪಡುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್ ABVP, ಒಂದು ಸಂಘಟನೆ ಇಲ್ಲ, ವಿದ್ಯಾರ್ಥಿಗಳ ಸಂಘಟನೆ ಇಲ್ಲ. ಎದಕ್ಕೆ ಮಾಡಿರಿದ್ರಿ ಅಂತ ಕೇಳಿದರೆ, ವಿದ್ಯಾರ್ಥಿಗಳಿಗೆ ತೊಂದರೆಯಾದಾಗ ಆ ಸಂಘಟನೆಯ ಮೂಲಕ ನಿಮ್ಮ ತೊಂದರೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ABVPಯನ್ನು ಮಾಡಿಕೊಂಡಿರಿ. ಮುಂದೆ ಕಾಲಾನಂತರ ಈ ABVP ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಆಸಕ್ತಿಯನ್ನು ತೋರಿದರೆ, ತನ್ನ ಸದಸ್ಯರನ್ನು ವಿವಿಧ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ, ಈ ವಿದ್ಯಾರ್ಥಿ ಸಂಘಟನೆ ಮುಂದೆ ಇದೇ ಏನು ಅಂತಂದರೆ, ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದರಿಂದಾಗಿ ಇದನ್ನು ನಾವು ರಾಜಕೀಯ ಪಕ್ಷ ಅಂತ ಹೇಳಿ ಕರಿತೀವಿ. ಒಂದು ಸಾಮಾನ್ಯ ಗುರಿಯ ಉದ್ದೇಶ ಅಂತಂದೆಲ್ಲ ಅದು ಏನು ಅಂತಂದರೆ, ಚುನಾವಣೆಗೆ ಸ್ಪರ್ಧೆ ಮಾಡುವುದರ ಮೂಲಕ ರಾಜಕೀಯ ಅಧಿಕಾರವನ್ನು ಪಡೆಯುವುದು. ಎದಕ್ಕಾಗಿ ರಾಜಕೀಯ ಅಧಿಕಾರವನ್ನು ಪಡಿಬೇಕು ಅಂತ ಕೇಳಿದರೆ, ಪ್ರತಿಯೊಂದು ಸಂಘಟನೆಯ ಒಂದಿಷ್ಟು ಉದ್ದೇಶಗಳು ಇರ್ತವೆ. ಈ ದೇಶಕ್ಕಾಗಿ ನಾನು ಯಾವ ಸಿದ್ಧಾಂತದ ಮೂಲಕ ಕಾರ್ಯವನ್ನು ಮಾಡಬೇಕು, ಇದನ್ನು ಹೇಗೆ ಅಭಿವೃದ್ಧಿಯನ್ನು ಮಾಡಬೇಕು. ನೋಡ್ರಿ, ಕಾಂಗ್ರೆಸ್ದು ಒಂದು ಅಜೆಂಡಾ ಐತಿ, BJPದು ಒಂದು ಅಜೆಂಡಾ ಐತಿ, JDSದ್ದು ಒಂದು ಅಜೆಂಡಾ ಐತಿ, ಶಿವಸೇನದ ಅಜೆಂಡಾ ಐತಿ, ಜಾರ್ಖಂಡ್ ಮುಕ್ತಿ ಮೋರ್ಚಾದ ಅಜೆಂಡಾ ಐತಿ, JDUದ್ದು ಒಂದು ಅಜೆಂಡಾ ಐತಿ. ಅವರು ತಮಿಳುನಾಡಿನಲ್ಲಿ ನೀವು ರಾಜಕಾರಣವನ್ನು ನೋಡಿದರೆ, ಅವರು ಪ್ರಾದೇಶಿಕ ರಾಜಕಾರಣಕ್ಕೆ ಸೀಮಿತವಾಗಿ ತಮಿಳು ಪ್ರದೇಶ ಅದು ಭಾರತದಲ್ಲಿ ಶ್ರೇಷ್ಠ ಅನ್ನುವಂತಹ ವಿಚಾರದ ಮೇರೆಗೆ ರಾಜಕಾರಣವನ್ನು ಮಾಡ್ತಾರೆ. 75 ವರ್ಷ ಸ್ವತಂತ್ರ ದಿನದ ನಂತರ ತಮಿಳುನಾಡಿನಲ್ಲಿ ನ್ಯಾಷನಲ್ ಪಾರ್ಟೀಸ್ ಅಧಿಕಾರಕ್ಕೆ ಬರಲಿಕ್ಕೆ ಅವರು ಬಿಟ್ಟು ಕೊಟ್ಟಿಲ್ಲ. ರೀಜನಲ್ ಪಾರ್ಟೀಸ್ ಏನದವಲ್ಲ, ಅವರು DMK ಮತ್ತು AIDMK ಇವು ಎರಡೇ ಪಕ್ಷಗಳು. ಅದು ಇಲ್ಲಂದ್ರೆ ಅದು, ಅದು ಇಲ್ಲಂದ್ರೆ ಇದು. ಅಂದರೆ ಪ್ರಾದೇಶಿಕತೆಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಅವರು ರಾಜಕಾರಣವನ್ನು ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಅಟಲ್ ಬಿಹಾರಿ ವಾಜಪೇಯಿ ಗವರ್ನಮೆಂಟ್ ಓನ್ಲಿ 1 ವೋಟ್ 1998, ಒಂದೇ ಒಂದು ಮತದಿಂದ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಸೋಲು ಅನುಭವಿಸಬೇಕಾಯಿತು. ನೋಡ್ರಿ, ಮೆಜಾರಿಟಿ ತೋರಿಸಿತ್ತು ಪಾರ್ಲಿಮೆಂಟ್ ಒಳಗೆ. ಜಯಲಲಿತಾ ಒಂದೇ ಒಂದು ಓಟು ವಾಜಪೇಯಿ ಗೌರ್ಮೆಂಟ್ ವಿರುದ್ಧ ಚಲಾವಣೆ ಮಾಡಿದ್ದಕ್ಕೆ ಸರ್ಕಾರವೇ ಬಿದ್ದು ಹೋಯ್ತು. ನಾನು ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ, ಉದ್ದೇಶ ಗುರಿ, ನಿಮ್ಮ ಸಂಘಟನೆಯ ಉದ್ದೇಶ ಗುರಿ ಏನು ಅದರ ಪ್ರಕಾರ ನಡೆದುಕೊಳ್ಳಿಕ್ಕೆ ರಾಜಕೀಯ ಪಕ್ಷಗಳು ರಚನೆ ಆಗಿರುತ್ತವೆ. ಈಗ ನೋಡ್ರಿ, ಒಂದೊಂದು ಪಕ್ಷದ ಅಜೆಂಡಾಗಳು ಇಲ್ಲ. ಈಗ BJP ಅಂದ ತಕ್ಷಣ ಜನರ ತಲೆಯೊಳಗೆ ಏನು ಬರೋದು ಅಂತಂದ್ರೆ ಹಿಂದುತ್ವದ ವಿಚಾರ ಬರೋದು, ಹೌದಾ? ಕಾಂಗ್ರೆಸ್ ಅಂದ ತಕ್ಷಣ ಏನು ಅಂತಂದ್ರೆ ಹಿಂದುಳಿದವರನ್ನ, ಮೈನಾರಿಟೀಸ್ಗಳನ್ನ, ಈ ಉದ್ದೇಶಗಳು. JDS ಅಂದ ತಕ್ಷಣ ಏನು, ರೈತರು ಅಂತ ಹೇಳಿ, ಹೌದು. ಶಿವಸೇನೆ ಅಂತಂದರೆ ಮಹಾರಾಷ್ಟ್ರ ಅಂತ ಹೇಳಿ. ನಮ್ಮ ಕಡೆನೂ ಒಂದು ಪಕ್ಷ ಸ್ಥಾಪನೆ ಆಗಿತ್ತು, ಕನ್ನಡ ನಾಡು ಪಕ್ಷ ಅಂತ ಹೇಳಿ. ಅದರ ಉದ್ದೇಶ ಕನ್ನಡ ನಾಡಿನ ಜಲ, ನೆಲ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ರಕ್ಷಣೆ ಮಾಡುವ ಉದ್ದೇಶ ಆಗಿತ್ತು. ವಿಜಯ ಸಂಕೇಶ್ವರ ಸ್ಥಾಪನೆ ಮಾಡಿದ್ರು, ಅದನ್ನು ಗೊತ್ತಿರಲಿ, ಆದರೆ ಅದು ಬಿದ್ದು ಹೋಯ್ತು. ಒಂದು ಸ್ಪಷ್ಟ ಗುರಿ ಉದ್ದೇಶದ ಮೇರೆಗೆ ರಾಜಕೀಯ ಅಧಿಕಾರವನ್ನು ಪಡೆಯಲಿಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡುವುದರ ಮೂಲಕ ಯಾವ ಸಂಘಟನೆ ಪ್ರಯತ್ನವನ್ನು ಮಾಡುತ್ತೋ ಅದು ರಾಜಕೀಯ ಪಕ್ಷವಾಗಿ ಮಾರ್ಪಾಡಾಗುತ್ತೆ. ಈ ಅಧಿಕಾರವನ್ನು ಪಡೆಯುವ ಮಾರ್ಗ ಮಾತ್ರ ಅದು ಪ್ರಜಾಪ್ರಭುತ್ವದ ತತ್ವಗಳಿಗೆ, ನಿಯಮಗಳಿಗೆ ಬದ್ಧವಾಗಿ ನಡೆಯಬೇಕು. ಇಲ್ಲಿ ಶೋಷಣೆ ಮಾಡಿ, ಹೆದರಿಸಿ ಬೆದರಿಸಿ ಅಧಿಕಾರವನ್ನು ಪಡೀಲಿಕ್ಕೆ ಅವಕಾಶ ಇಲ್ಲ. ಯಾವುದೇ ಪಕ್ಷ ಇರಲಿ, ಯಾವುದೇ ಸಂಘಟನೆ ಇರಲಿ, ಅವರು ನೇರವಾಗಿ ಚುನಾವಣೆಯ ಮೂಲಕ ಮತವನ್ನು ಗಳಿಸಿಯೇ ಅಧಿಕಾರವನ್ನು ಪಡೆಯಬೇಕು. ಅದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಪಕ್ಷವಾಗಬೇಕು. ಹೀಗೆ ಈ ರಾಜಕೀಯ ಪಕ್ಷ ಇದರ ಅರ್ಥಕ್ಕೆ ಮತ್ತೆ ಒಂದಿಷ್ಟು ವ್ಯಾಖ್ಯಾನಗಳನ್ನು ಕೊಡ್ತಾರೆ. ಮೊದಲನೆಯದಾಗಿ ಗಿಲ್ಕ್ರಿಸ್ಟ್. ಅವ್ರೇನು ಹೇಳ್ತಾರಂದ್ರೆ, ರಾಜಕೀಯ ಪಕ್ಷ ಅಂತಂದರೆ
ಸಮಾನ ಗುರಿಗಳನ್ನು ಹೊಂದಿ ಸಂಘಟನೆಯ ಮೂಲಕ ಅಧಿಕಾರ ಹಿಡಿದು ತನ್ನ ಪಕ್ಷದ ಧ್ಯೇಯ ಗುರಿಗಳಿಗನುಗುಣವಾಗಿ ರಾಷ್ಟ್ರದ ಆಡಳಿತವನ್ನು ನಡೆಸುವ ಗುಂಪಿಗೆ ರಾಜಕೀಯ ಪಕ್ಷ ಅಂತ ಹೇಳಿ ಕರೀತಾರೆ. ಒಂದು ನಿರ್ದಿಷ್ಟ ಗುರಿ, ಉದ್ದೇಶ, ಧ್ಯೇಯ, ಅದಕ್ಕೆ ಅನುಗುಣವಾಗಿ ರಾಷ್ಟ್ರದ ಆಡಳಿತವನ್ನು ಹಿಡಿಯಲಿಕ್ಕೆ ಪ್ರಯತ್ನಿಸುವ ಮತ್ತು ಅದರಂತೆ ಆಡಳಿತ ನಡೆಸುವ ಸಂಘಟನೆಯನ್ನು ರಾಷ್ಟ್ರೀಯ ಪಕ್ಷ ಅಂತ ಹೇಳಿ ಕರೀತಾರೆ. ಯಾರು ಹೇಳ್ತಾರೆ ಇದನ್ನೇ? ಗಿಲ್ಕ್ರಿಸ್ಟ್ ಅವರು ಹೇಳ್ತಾರೆ. ಎರಡನೆಯದು ಎಡ್ಮಂಡ್ ಬರ್ಕ್ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಾಧಿಸಲು ಶ್ರಮಿಸುವ ಸಂಘಟಿತ ಗುಂಪೆ ರಾಜಕೀಯ ಪಕ್ಷ. ರಾಜಕೀಯ ಪಕ್ಷಗಳು ನಿರ್ದಿಷ್ಟ ಗುರಿ ಉದ್ದೇಶವನ್ನು ಹೊಂದಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತವೆ. ಈಗ ಒಂದು ಪಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡ್ತು ಅಂತಂದ್ರೆ ಯಾಕೆ ಸ್ಪರ್ಧೆ ಮಾಡಬೇಕು? ಇದು ಪ್ರಶ್ನೆ. ಯಾಕೆ ಸ್ಪರ್ಧೆ ಮಾಡಬೇಕು? ಜನರಿಗೆ ಹೇಳಬೇಕಲ್ಲ, ನಾವು ಏನನ್ನ ಮಾಡಲಿಕ್ಕೆ ಚುನಾವಣೆಗೆ ಬಂದೀವಿ ಅಂತೇಳಿ ಹೇಳಬೇಕಲ್ಲ. ಜನರಿಗೆ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡಬೇಕು. ನಮ್ಮ ಪಕ್ಷ ಈ ಗುರಿ, ಈ ಉದ್ದೇಶ, ಈ ಆಶಯದ ಮೇರೆಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದು, ನಾವು ಚುನಾವಣೆಯಲ್ಲಿ ಗೆದ್ದರೆ ಇವುಗಳನ್ನು ಈಡೇರಿಸಿಕೊಡ್ಲಿಕ್ಕೆ ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳಬೇಕು. ಏನೂ ಇಲ್ರಿ, ಎಲ್ಲರೂ ನಿಂತಾಗ ನಾನು ಚುನಾವಣೆಗೆ ನಿಂತೀನಿ ಅಂತಂದರೆ ಯಾರೂ ಮತವನ್ನು ಹಾಕೋದಿಲ್ಲ. ಜನರಿಗೆ ಆಶಯ ಉಂಟು. ಏನಂತಂದ್ರೆ ಇವರು ಏನು ಮಾಡ್ಬೋದು ಗೆದ್ದರೆ, ಅಥವಾ ಈ ಪಕ್ಷದವ್ರು ಏನು ಮಾಡ್ಬೋದು. ಇದು ಯಾವಾಗ ತಿಳಿಯುತ್ತೆ? ಪಕ್ಷ ಆಗಲೇ ಜನರಿಗೆ ತನ್ನ ಗುರಿ ಉದ್ದೇಶವನ್ನು ತಿಳಿಸಿದಾಗ ಇದು ಜನರಿಗೆ ಸ್ಪಷ್ಟವಾಗುತ್ತೆ, ಮನದಟ್ಟಾಗುತ್ತೆ. ಅರ್ಥ ಆಯ್ತಾ? ನೋಡಿ, ಹೀಗೆ ರಾಜಕೀಯ ಪಕ್ಷಗಳು ನಿಮ್ಮ ರಾಷ್ಟ್ರದ ರಾಜಕಾರಣದಲ್ಲಿ ಯಾವ ರೀತಿಯಾಗಿ ಕಾರ್ಯವನ್ನು ನಿಭಾವಣೆ ಮಾಡ್ತಾ ಇವೆ ಮತ್ತು ಎಷ್ಟು ರಾಜಕೀಯ ಪಕ್ಷಗಳು ನಿಮ್ಮ ರಾಷ್ಟ್ರದಲ್ಲಿ ರಾಜಕಾರಣದಲ್ಲಿ ಚಟುವಟಿಕೆಯನ್ನು ಹೊಂದಿದಂಥವಾಗಿವೆ, ಇವುಗಳ ಆಧಾರದ ಮೇಲೆ ನಾವು ಪಕ್ಷಗಳ ಪದ್ಧತಿಯನ್ನು ನಿರ್ಧಾರ ಮಾಡ್ತೀವಿ. ಒಂದು ರಾಷ್ಟ್ರದಲ್ಲಿ, ಆ ರಾಷ್ಟ್ರದ ರಾಜಕಾರಣದಲ್ಲಿ ಒಂದೇ ಪಕ್ಷ ರಾಜಕೀಯವಾಗಿ ಕ್ರಿಯಾಶೀಲವಾಗಿತ್ತು ಅಂತಂದರೆ ಅದನ್ನು ಏಕಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ. ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದೇ ರಾಜಕೀಯ ಪಕ್ಷ ರಾಜಕೀಯದಲ್ಲಿ ಕ್ರಿಯಾಶೀಲವಾಗಿತ್ತು ಅಂದರೆ ಅದನ್ನು ಏಕಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ಉದಾಹರಣೆ ಅಂತಂದರೆ ಚೀನಾ. ಎರಡನೇದು, ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಎರಡು ರಾಜಕೀಯ ಪಕ್ಷಗಳು ಕ್ರಿಯಾಶೀಲವಾಗಿದ್ದರೆ ಆ ವ್ಯವಸ್ಥೆಯನ್ನು ನಾವು ದ್ವಿಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ಉದಾಹರಣೆ ಅಮೇರಿಕಾ, ಇಂಗ್ಲೆಂಡ್. ಇನ್ನು ಮೂರನೆಯ ವಿಚಾರ ಏನು ಅಂತಂದರೆ, ರಾಷ್ಟ್ರದ ರಾಜಕಾರಣದಲ್ಲಿ ಎರಡಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ರಾಜಕೀಯವಾಗಿ ಕ್ರಿಯಾಶೀಲವಾಗಿದ್ದು ಚಟುವಟಿಕೆ ಉಳ್ಳವಾಗಿದ್ದು ಅಂತಂದರೆ ಆ ವ್ಯವಸ್ಥೆಯನ್ನು ಬಹುಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ಉದಾಹರಣೆ ಭಾರತ. ನಮ್ಮ ಹತ್ರ ಎಷ್ಟು ರಾಜಕೀಯ ಪಕ್ಷಗಳದಾವು ಒಂದು ಸಾರಿ ಹೋಗಿ ವಿಚಾರ ಮಾಡಿ. ಮುಂದೆ ಬರ್ತಾವನ್ನೆಲ್ಲ ಹೇಳ್ತೀನಿ. ಮತ್ತೆ ಕನ್ನಡದವರಿಗೆ ಯಾರಿಗೆ ಗೊತ್ತಾಗಿಲ್ಲ, ನಾನು ಹೇಳಿದ್ದೀಗ ಅರ್ಥ, ವ್ಯಾಖ್ಯೆಗಳು
ಏಕಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ. ಇದರ ಬಗ್ಗೆ ಯಾರಿಗೆ ಗೊತ್ತಾಗಿಲ್ಲ ಕೇಳ್ರಿ, ಹೇಳ್ತೇನೆ. ಸುಮ್ಮನೆ ಹಂಗ ಕೂಡಬೇಡ್ರಿ, ಗೊತ್ತಾಗಿಲ್ಲ ಅಂದ್ರೆ ಕೇಳಬೇಕು, ನಾನು ಹೇಳ್ತೀನಿ. ಗೊತ್ತಾಗೈತೆ? Next concept is nature of Indian party system. Nature of Indian party system. ನೋಡ್ರಿ, ನಿಮಗೆ ಸ್ಟ್ರಿಕ್ಟಾಗಿ ಹೇಳಕತ್ತೀನಿ. ನಾನು ಮಂಡೇ ಅಂದಿದ್ದೆ, ಮತ್ತೊಂದು ವೀಕ್ ಆಯ್ತು. ಈಗ ಈ ಸೆಕೆಂಡ್ ಚಾಪ್ಟರ್ ಮುಗಿಯೋ ತನಕ ನಾನು ಕಂಟಿನ್ಯೂಸ್ ಆಗಿ ಈ ವಿಡಿಯೋ ಕ್ಲಾಸ್ಗಳನ್ನ ನಿಮಗೆ ಹಾಕ್ತಿರ್ತೀನಿ ಗ್ರೂಪಿಗೆ. ಸೆಕೆಂಡ್ ಚಾಪ್ಟರ್ ಮುಗಿದ ಮೇಲೆ ನಾನು ವಿಡಿಯೋ ಮಾಡೋದಿಲ್ಲ, ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ರಿ. ಯಾರು ಬಂದಿಲ್ಲ ನೋಡು, ಇನ್ನು ಮೇಲೆ ಅವರಿಗೆ ಮನೆಯೊಳಗೆ ಕುಂತು ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು 2 ಕ್ಲಾಸ್ ಆದ್ರೆ ಸೆಕೆಂಡ್ ಚಾಪ್ಟರ್ ಮುಗಿತೈತಿದಷ್ಟೇ, ಗೊತ್ತಿರಲಿ. ಭಾಳ ಆದ್ರೆ ಇವತ್ತಿಂದ ಒಂದು ವಿಡಿಯೋ, ಇನ್ನು 2 ವಿಡಿಯೋ ನಿಮಗೆ ನಾನು ಕೊಡ್ತೇನೆ. ಅದಾದ ಮೇಲೆ ಎಲ್ಲರೂ ಕಾಲೇಜಿಗೆ ಬರಬೇಕಂತ ಹೇಳ್ರಿ ಅವ್ರು. ಹಂಗೇನರ ಸಮಸ್ಯೆ ಇತ್ತಂದ್ರೆ ನಾನು ಮೊದಲು ಹೇಳ್ತಿದ್ದೆ, ಬರಬೇಡ್ರಿ ಅಂತ ಹೇಳ್ತಿದ್ದೆ. ಈಗೆಲ್ಲ ಆರಾಮೈತಿ, ಕಾಮನ್ ಐತಿ, ಬರ್ಬೋದು ಕ್ಲಾಸಿಗೆ. ಹಂಗೆ ನೆಗಡಿ, ಕೆಮ್ಮು, ಜ್ವರ ಇದ್ದರೆ ದಯಮಾಡಿ ಬರಬೇಡ್ರಿ. ಅವತ್ತೊಂದು ದಿವ್ಸ ಬಿಡ್ರಿ, ಏನಾಗೋದಿಲ್ಲ. ಅದು ತಿಳಿದಿಲ್ಲ ಅಂದ್ರೆ ನನಗೆ ಬಂದು ಕೇಳ್ರಿ, ನಾನು ಹೇಳ್ತೀನಿ. ಆದರೆ ಇದು ಮೆಜಾರಿಟಿ ಸ್ಟೂಡೆಂಟ್ಸ್ ಬರಲಿಲ್ಲ ಅಂತಂದ್ರೆ ಇದು, ಯಾಕಂದ್ರೆ ಇದನ್ನು ಒಂದಿಷ್ಟು ಮಂದಿ ಮಿಸ್ಯೂಸ್ನು ತೊಗೊಳಕತ್ತಾರೆ. ಆರಾಮ್ ಮನೆಯಾಗ ಕುಂತು ನಾವು ನೋಡ್ತೀವಿ, ನೀವು ಮಾಡಿ ಹೋಗ್ರಿ ಅಂತೇಳಿ. ಹಿಂಗೆ ಆಗಬಾರ್ದು. ಆರಾಮಿದ್ದಾಗ ಬರ್ರಿ, ಹಂಗೇನು ಸಮಸ್ಯೆ ಆಯ್ತಂದ್ರೆ ನಾವು ಬರಬೇಡ ಅಂತ ಹೇಳ್ತೀವಿ ನಿಮಗೆ. ಈಗ ಆರಾಮೈತಿಲ್ಲ, ಈಗೇನು ತೊಂದರೆ ಐತಿ ಈಗ? ಅದಕ್ಕೆ ಇನ್ನು 2 ಕ್ಲಾಸ್ ಮಾಡ್ತೀನಿ ನಾನು ಇದ್ರೊಳಗಷ್ಟೇ. ಸೆಕೆಂಡ್ ಚಾಪ್ಟರ್ ಮುಗಿಸ್ತೀನಿ, ಮುಗಿಸಿದ ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಹೋಗೋದಿಲ್ಲ, ನಿಮ್ಗೆ ಗೊತ್ತಿಲ್ಲ. ವಾಟ್ ಈಸ್ ಅ ನೇಚರ್? ಸ್ವರೂಪ ಅಂದ್ರೆ ಏನು? ಕೊಟ್ಟು ಮತ್ತೆ ಯಾರು ಹೇಳ್ತೀರಿ ಸ್ವರೂಪ ಅಂದ್ರೆ? ಗುಡ್. Nature is nothing but a behavior of a concept or a character or a functioning or a functions of a character or a functions of a concept. The nature of political parties is nothing but study about behavior of political parties or functions of political parties. ಸ್ವರೂಪ ಅಂತಂದ್ರೆ ಒಂದು ಪರಿಕಲ್ಪನೆ ಅಥವಾ ಒಬ್ಬ ವ್ಯಕ್ತಿಯ ವೈಶಿಷ್ಟ್ಯತೆಯನ್ನು ತೋರಿಸಿಕೊಡೋದು, ವರ್ತನೆಯನ್ನು ತೋರಿಸಿಕೊಡೋದು. ರಾಜಕೀಯ ಪಕ್ಷದ ಸ್ವರೂಪ ಅಂತಂದ್ರೆ ಅವುಗಳ ಕಾರ್ಯಶೈಲಿಯನ್ನು ಅಧ್ಯಯನ ಮಾಡೋದು, ಅವುಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡೋದು, ಅವುಗಳ ಹುಟ್ಟಿನ ಬಗ್ಗೆ ಅಧ್ಯಯನ ಮಾಡುವುದು. ಸಿ, we have only remaining 5 minutes. I want to touch this one. We'll continue in tomorrow class. ಸೊ ಈ 5 ನಿಮಿಷದೊಳಗೆ ಏನು ಮಾಡಬಹುದು ಅಂತ ಕೇಳಿದರೆ,
ಈಗ ಬಂದಾರಲ್ಲ ಒಂದಿಷ್ಟು ಜನ, ಅವರಿಗೆ ಒಂದ್ಸಲ ರಿಪೀಟ್ ಇದನ್ನು ಹೇಳಿಬಿಡುತ್ತೇನೆ. ನಿನ್ನೆ ನಾನು ಹೇಳಿದ್ದೆ, ಇದನ್ನು ಹೇಳಿರಲಿಲ್ಲ ಕ್ಲಾಸ್ ಒಳಗೆ. ಭಾಳಷ್ಟು ಜನ ಈಗ ಬಂದಿರಿ, ಹೌದಾ? ಹಿಂಗಂದ್ರೆ ನಮ್ಮ ಸಾಗರ ಹೇಳಿದ, ಏನ್ರಿ ಹಿಂಗಂದಂತ ಕೇಳಿದ್ರೆ, ವೋಟರ್ಸ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರೈಲ್. ಹಿಂಗಂದ್ರೆ ಕನ್ನಡದೊಳಗೆ ಏನು ಅಂತ ಕೇಳಿದರೆ, ಮತದಾರರ ಪರಿಶೀಲಿಸಿದ ಕಾಗದ ಲೆಕ್ಕ ಪರಿಶೋಧನೆ. ಈಗ ಬಂದಾರ ಬರ್ಕೊಳ್ರಿ. ಇದನ್ನ ಯಾಕೆ ಜಾರಿಗೆ ತರಲಾಯಿತು ಅಂತಂದರೆ, ಆಗಲೇ ಹೇಳಿದ್ದೆ ಅದನ್ನು ನಾನು. ನೀವು ಮತಗಟ್ಟೆಗೆ ಹೋಗಿ ಮತವನ್ನು ಚಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಇಚ್ಛಿತ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಪಕ್ಷಕ್ಕೆ ಮತವನ್ನು ಹಾಕಬೇಕು ಅಂತ ಹೇಳಿ ಹೋದಾಗ ನಿಮ್ಮ ಮತ ಅವನಿಗೆ ತಲುಪ್ತೋ ಇಲ್ಲೋ ಅಂತ ಅನ್ನೋದು ಗ್ಯಾರಂಟಿ ಏನಿತ್ತು ಮೊದಲ? ಭಾಳಷ್ಟು ಜನ ಅಬ್ಜೆಕ್ಷನ್ ತೆಗೆದಿದ್ದಿಲ್ಲ. 2014 ಲೋಕಸಭೆ ಆ್ಯಂಡ್ 2019 ಲೋಕಸಭಾ ಎಲೆಕ್ಷನ್ ಏನು ಮಾಡ್ಯಾರಂತೇಳಿ ಅಬ್ಜೆಕ್ಷನ್ ತೆಗೆದಿದ್ರು. ಮೋದಿಯವರು ಮತಯಂತ್ರವನ್ನು ದುರುಪಯೋಗ ಪಡಿಸ್ಕೊಂಡಾರ, ನಾವು ಕಾಂಗ್ರೆಸ್ಸಿಗೆ ಹಾಕಿದ್ರು ಮತ BJPಗೆ ಹೋಗುತ್ತಂತ ಹೇಳಿ ಅಬ್ಜೆಕ್ಷನ್ ತೆಗೆದಿದ್ದಿಲ್ಲ ಒಂದಿಷ್ಟು ಮಂದಿ. ಅದಕ್ಕೆ ಏನು ಮಾಡಿದರು ಅಂತಂದರೆ, ನೀವು ಕಾಂಗ್ರೆಸ್ಸಿಗೆ ಹಾಕ್ರಿ, ನಿಮ್ಮ ಮತ ಕಾಂಗ್ರೆಸ್ಸಿಗೆ ಹೋಗೈತೆ ಇಲ್ಲ ಅಂತ ಹೇಳಿ ಇದರೊಳಗೆ ಒಂದು ಸಲ ಚೆಕ್ ಮಾಡಿರಿ ಅಂತ ಹೇಳಿ ಈ ಮಷಿನನ್ನು ತೊಗೊಂಬಂದು ಇಟ್ರಲ್ಲಿ. ನೀವು ಹಾಕಿದ ಮತ ನಿಮ್ಮ ವ್ಯಕ್ತಿಗೆ ಹೋಗೈತೆ ಇಲ್ಲೋ ಅಂತ ಹೇಳಿ, ಫಾರ್ ದ ರೀಸನ್ ಕನ್ಫರ್ಮೇಷನ್ ಆಫ್ ಯುವರ್ ಕಾಸ್ಟೆಡ್ ವೋಟ್ ಇನ್ ಅ ಪೋಲಿಂಗ್ ಬೂತ್. ನಿಮ್ಮ ಮತ ನಿಮ್ಮ ಪಕ್ಷದ ಇಚ್ಛಿತ ಅಭ್ಯರ್ಥಿಗೆ ಹೋಗಿದೆಯೋ ಇಲ್ಲೋ ಅಂತ ಹೇಳಿ ನಿಮಗೆ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಈ ಆವಿಷ್ಕಾರವನ್ನು ಮಾಡಲಾಯಿತು. ನೀವು ಮತ ಚಲಾವಣೆ ಮಾಡುವಂತಹ ಯಂತ್ರದ ಪಕ್ಕಕ್ಕೆ ಈ ಯಂತ್ರವನ್ನು ಇಟ್ಟಿರ್ತಾರೆ. ನೀವು ಮತ ಚಲಾವಣೆ ಮಾಡಿದ ಮೇಲೆ ನಿಮ್ಮ ಮತ ಅವರಿಗೆ ಹೋಯ್ತೋ ಇಲ್ಲೋ ಅನ್ನುವುದಕ್ಕೆ ಅವರ ಪಕ್ಷ ಮತ್ತು ಭಾವಚಿತ್ರ ಬರುತ್ತೆ. ನೀವು ಮತ ಚಲಾವಣೆ ಮಾಡಿದ್ದು ಇವರಿಗೆ ಅಂತ ಹೇಳಿ ಓಕೆ ಅಂದಮೇಲೆ ನೀವು ಅದರಿಂದ ಹೊರಗಡೆ ಬರ್ತೀರಿ. ಒಂದು ವೇಳೆ ಅವರಂದ ಪ್ರಕಾರ ನೀವು ಚಲಾವಣೆ ಮಾಡಿದ ಮತ ಮತ್ತು ಬೇರೆದವ್ರಿಗೆ ಹೋಗಿತ್ತು ಅಂತಂದರೆ ನಿಮಗೆ ಅದರ ವಿರುದ್ಧ ಪ್ರಶ್ನೆಯನ್ನು ಮಾಡಲಿಕ್ಕೆ ಹಕ್ಕು ಸಹಿತ ಉಂಟು. ಅದಕ್ಕೆ ಈ ಆವಿಷ್ಕಾರವನ್ನು ಮಾಡಲಾಯಿತು. ಇದಕ್ಕೆ ಚುನಾವಣೆಯ ಹೊಸ ಸುಧಾರಣೆ ಅಂತ ಹೇಳಿ ಕರೀತಾರೆ. ಚುನಾವಣೆಯಲ್ಲಿನ ಹೊಸ ಸುಧಾರಣೆ ಅಂತ ಹೇಳಿ ಕರೀತಾರೆ. ಈಗ ಬಂದವರು ಗೊತ್ತಾತ. ಮುಂದಿನ ಅವಧಿಯಲ್ಲಿ ನೇಚರ್ ಆಫ್ ಪಾರ್ಟಿ ಸಿಸ್ಟಮ್, ರಾಜಕೀಯ ಪಕ್ಷದ ಸ್ವರೂಪದ ಬಗ್ಗೆ ಮುಂದಿನ ಅವಧಿಯಲ್ಲಿ ಹೇಳ್ತೇನೆ. ಓಕೆ.